ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ನಿತೇಶ್. ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇವಾಗ ಮಾರ್ನಿಂಗ್ ಒಂದು 12 ಆಗಿದೆ. ಸೊ ಇವಾಗ ನಾವು ಬ್ಯಾಂಗ್ಳೂರಲ್ಲಿರುವಂಥ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಬಂದಿದ್ದೀವಿ. ನಾನು, ಅಮ್ಮ, ಅಕ್ಕ ಮತ್ತು ಅಕ್ಕನ ಮಗಳು ಮತ್ತು ನನ್ನ ಪಾಪು ಕೂಡ, ದಿಶಾ ಕೂಡ ಬಂದಿದ್ದಾಳೆ. ಸೊ ಲಕ್ಷಯ್ ಒಬ್ಬ ಮಿಸ್ ಆಗಿದ್ದ. ನನ್ನ ಹಿಂದೆ ಒಂದು ಮಗು ನಿಂತಿದೆ ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ಇವತ್ತು ನಾವು ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ನಂಜನಗೂಡಿಗೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಒಂದು ಆರತಿ ಶಾಸ್ತ್ರ ಇತ್ತು. ಆ್ಯಕ್ಚುಲಿ ಶಾಸ್ತ್ರ ಇರೋದು ಮಂಡೇ, ನಾವು ಭಾನುವಾರನೇ ಹೊರಡ್ತಾ ಇದ್ದೀವಿ. ಇವತ್ತು ಬಸ್ ಸ್ಟಾಪೆಲ್ಲ ಫುಲ್ ರಶ್ ಇದೆ, ಸಂಡೇ ಅಲ್ವಾ. ಪೂರ್ವಿ ಕುರ್ಕುರೆ ತಿಂತಿದ್ದಾಳೆ ನೋಡಿ. ಈ ಥರದ್ದೆಲ್ಲ ಹೋಗುತ್ತೆ ಹೊರಗಡೆ ಬಂದಾಗ. ಊಟ ತಿಂಡಿ ಮಾತ್ರ ಅವಳು ತಿನ್ನಲ್ಲ. ನಮ್ಮ ಅತ್ತೆ ಒಬ್ಬರು ಬರಬೇಕಾಗಿತ್ತು, ಅವರು ಕೂಡ ಬಂದರು. ಅವ್ರಿಗೋಸ್ಕರ ನಾವು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಫೈನಲಿ ಬಸ್ ಕೂಡ ಸಿಕ್ತು. ಇದು ಬ್ಯಾಂಗ್ಳೂರ್ ಟು ನಂಜನಗೂಡು ಡೈರೆಕ್ಟ್ ಅಂತ ಹಾಕಿದ್ರು ಬೋರ್ಡು. ನಾನ್ ಸ್ಟಾಪ್ ಗಾಡಿನ ಹತ್ತಿದ್ವಿ. ಬಟ್ ಮೈಸೂರಲ್ಲಿ ಇಳ್ಕೊಳ್ಳೋರು ಇಳ್ಕೊಬೋದು, ಅಲ್ಲಿ ಬಿಟ್ಟರೆ ನೆಕ್ಸ್ಟು ನಂಜನಗೂಡಲ್ಲೇ ಸ್ಟಾಪ್ ಇರೋದು. ನಾನು ಫ್ರಂಟ್ ಸೀಟಲ್ಲಿ ಕೂತಿದ್ದೆ, ವಿಂಡೋ ಸೈಡು. ಬಟ್ ಟಿಕೆಟ್ ಕಂಡಕ್ಟರ್ ಬಂದು ಒಟ್ಟಿಗೆ ಕೂತ್ಕೋಬೇಕು, ಯಾಕಂದರೆ ನೀವು ಒಟ್ಟಿಗೆ ಟಿಕೆಟ್ ತೊಗೊಂಡಿದ್ದೀರಾ ಅಂದರು. ಮತ್ತು ನಾನು ಬ್ಯಾಕ್ ಸೀಟ್ ಬಂದು ಕೂತ್ಕೊಂಡೆ. ಯಾವಾಗಲೂ ನನಗೆ ವಿಂಡೋ ಸೀಟ್ ಸಿಗೋಲ್ಲ, ದಿಶಾ ಅಥವಾ ಲಕ್ಷಯ್ ಇಲ್ಲ ನಮ್ಮ ಪೂರ್ವಿ ಕೂತ್ಕೊಂಡಿರ್ತಾರೆ. ನಾವು ಕೆಂಗೇರಿಯಿಂದ ಹೊರಡೋದೇ ತುಂಬ ಲೇಟ್ ಆಗೋಯಿತು, ಯಾಕೆಂದರೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಇತ್ತು. ಸಂಡೇ ಆಗಿರೋದ್ರಿಂದ ಆ್ಯಸ್ ಯೂಶುವಲ್ ಟ್ರಾಫಿಕ್ ಇದ್ದೇ ಇರುತ್ತೆ. ಅದು ಬೇರೆ ಮಂಡೇ ಕೂಡ ಗೌರ್ಮೆಂಟ್ ಹಾಲಿಡೇ ಇತ್ತು. ಇದು ನಂಜನಗೂಡು ಅಂತ ಹೇಳಿದ್ರಲ್ಲ, ಮೈಸೂರಲ್ಲಿ ಇದು ನಿಲ್ಲಿಸ್ತಾರೆ ಬಸ್ಸು. ಅಲ್ಲಿ ಏನಾದರೂ ಲಂಚ್ಗೆ ಏನಾದರೂ ಹೋದರೆ ಡ್ರೈವರು ಮತ್ತು ಕಂಡಕ್ಟ್ರು ನಾವು ಬೇರೆ ಬಸ್ ಕ್ಯಾಚ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ನಮ್ಮ ಅಕ್ಕ ಮತ್ತು ನಮ್ಮ ಅತ್ತೆ ಇಬ್ಬರು ಬಂದು ಅವರು 2 ಸೀಟ್ ಕಡೆ ಕೂತ್ಕೊಂಡಿದ್ರು, ನಾವು ಒಂದು ಕಡೆ ಕೂತ್ಕೊಂಡಿದ್ವಿ. ಸಡನ್ನಾಗಿ ಆ್ಯಂಬುಲೆನ್ಸ್ ಸೌಂಡ್ ಬರ್ತಾಯಿತ್ತು. ಸೊ ಇವಾಗಾದ್ರೂ ಟ್ರಾಫಿಕ್ ಕ್ಲಿಯರ್ ಆಗುತ್ತೇನೋ ಅಂತ ನೋಡ್ತಾ ಇದ್ದೆ ನಾನು. ನೋಡಿ ಫ್ರೆಂಡ್ಸ್, ಈಗ ನಾವು ಹತ್ರ ಮೈಸೂರಿಗೆ ರೀಚ್ ಆಗ್ತಾ ಇದ್ದೀವಿ. ಇಲ್ಲೊಂದು ನಿಮಗೆ ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ, ಈ ಬ್ರಿಡ್ಜ್ ಏನಾದರೂ ನಾವು ನೋಡಿದ ತಕ್ಷಣ ಮೈಸೂರು ಬಂತು ಅಂತ ಒಂದು ಕನ್ಫರ್ಮ್ ಆಗ್ತಾಯಿತ್ತು. ಅಂದರೆ ನಾವು ಸಣ್ಣವರಿದ್ದಾಗ ಟ್ರೈನಲ್ಲಿ ಜರ್ನಿ ಮಾಡ್ತಾಯಿದ್ವಿ. ಅವಾಗೆಲ್ಲ ಬಸ್ ಟ್ರಾವೆಲ್ ಆಗ್ತಾಯಿರಲಿಲ್ಲ. ನನಗೆ ವಾಮಿಟಿಂಗ್ ಪ್ರಾಬ್ಲಮ್ಮು, ನಮ್ಮ ಅಕ್ಕಗೂ ಆಗ್ತಾಯಿರಲಿಲ್ಲ. ಸೊ ಅವಾಗೆಲ್ಲ ಇದು ಬ್ರಿಡ್ಜ್ ನೋಡಿದ ತಕ್ಷಣ ನಮಗೆ ಮೈಸೂರು ಬಂತು ಅಂತ ಅಂದ್ಕೊತಾ ಇದ್ವಿ. ಫೈನಲಿ ನಾವು ಮೈಸೂರು ರೀಚ್ ಆಗಿದ್ದೀವಿ. ನೋಡಿ ಅಲ್ಲಿ ವೆಲ್ಕಮ್ ಮೈಸೂರು ಅಂತ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಕ್ರಿಯೇಟಿವ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮೈಸೂರು ಅಂಬಾರಿ ಕೂಡ ಸ್ಟ್ಯಾಚು ಮಾಡಿ ನಿಲ್ಲಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನನಗಂತೂ ತುಂಬ ಖುಷಿ ಆಯಿತು. ಕ್ಲೀನಾಗಿ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಬಸ್ ಮೂವ್ ಆಗಿಬಿಡ್ತು. ಅಂತೂ ಇಂತೂ ಮೈಸೂರಿಗೆ ಬಂದ್ವಿ. ಈಗ ನಾವು ಸಬರ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಇಲ್ಲಿಂದನೇ ಇನ್ನೊಂದು ಬಸ್ ಕ್ಯಾಚ್ ಮಾಡಬೇಕು. ನಾವು ಹತ್ತಿದ ಬಸ್ಸು ನಂಜನಗೂಡು ಹೋಗ್ತಾ ಇತ್ತು. ಬಟ್ ಡ್ರೈವರ್ ಕಂಡಕ್ಟ್ರು ಲಂಚಿಗೆ ಹೋಗ್ತಾ ಇದ್ದೀವಿ, ಇನ್ನೂ ಹಾಫ್ ಆನ್ ಅವರ್ ಆಗುತ್ತೆ ಬಸ್ ಹೊರಡೋದಕ್ಕೆ ಅಂದರು. ನಮಗೂ ತುಂಬಾ ಹೊಟ್ಟೆ ಹಸಿವಾಗ್ತಿತ್ತು. ಸರಿ ಅಂದ್ಬಿಟ್ಟು ಅಲ್ಲೇ ಬಸ್ ಸ್ಟಾಪಲ್ಲಿ ಒಂದು ಪಾನಿಪುರಿ ಮಸಾಲೆ ಪುರಿ ಅಂಗಡಿ ಇತ್ತು, ಇವ್ರು ನಮ್ಮ ಅತ್ತೆ. ಸರಿ ಲೈಟಾಗಿ ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಬಂದ್ವಿ. ಅಲ್ಲಿ ಮಸಾಲೆ ಪುರಿ ಇತ್ತು. ಮಸಾಲೆ ಪುರಿನ ಎಲ್ಲರೂ ಒಂದೊಂದು ಪ್ಲೇಟ್ ತೊಗೊಂಡ್ವಿ. ನಮಗೆ ನಿಯರ್ ಯಾವುದು ಹೋಟ್ಲು ಗೊತ್ತಾಗಲಿಲ್ಲ, ಅಲ್ಲಿ ಯಾವ ಹೋಟೆಲಲ್ಲಿ ಟೇಸ್ಟ್ ಇರುತ್ತೆ ಊಟ ಅಂತ ಗೊತ್ತಿರಲಿಲ್ಲ. ಸರಿ ಅಂದ್ಬಿಟ್ಟು ಅಲ್ಲೇ ಮಸಾಲೆ ಪುರಿ ತೊಗೊಂಡ್ವಿ. ಪೂರ್ವಿಗೆ ಟೇಸ್ಟ್ ಇಷ್ಟ ಆಯಿತು. ನನಗೊಂದು ಪ್ಲೇಟ್ ಬೇಕು ಅಂದ್ಲು. ಸರಿ ಅಂತ ಅವಳಿಗೂ ಒಂದು ಪ್ಲೇಟ್ ಆರ್ಡ್ರ್ ಮಾಡಿದ್ವಿ. ಆರ್ಡ್ರ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಅಂದರು. ಅದಕ್ಕೋಸ್ಕರ ಇದನ್ನೇ ತಿನ್ನು ಅಂದೆ. ಬೇಡ ಅಂತ ಹೇಳಿದ್ಲು. ನೋಡಿ ನಮ್ಮ ಅಕ್ಕ ಮತ್ತು ದಿಶಾ ಎಲ್ಲ ತಿಂತಾಯಿದ್ದಾರೆ. ಆಲ್ಮೋಸ್ಟ್ ಅದು ಡನ್ ಆಗಿದೆ. ಅಮ್ಮನೂ ತಿಂದರು. ಅಮ್ಮ ಲೈಕ್ ಮಾಡಲ್ಲ ಹೊರಗಡೆ ತಿಂಡಿಗಳು, ಬಟ್ ಒಂದೊಂದು ಸರಿ ತಿನ್ನಲೇಬೇಕಲ್ಲ. ಅವಳಿಗೊಂದು ಪ್ಲೇಟ್ ಆರ್ಡ್ರ್ ಮಾಡಿದ್ವಿ, ತಿಂತಾಯಿದ್ದಾಳೆ ಅವಳೇ. ದಿಶಾ ಲೇಟ್ ಆಗುತ್ತೆ ತಿನ್ನಿಸು ಅಂತ ಹೇಳಿದೆ. ಅವಳು ತಿನ್ಸೋಕೆ ಹೋದ್ಲು. ಸ್ವಲ್ಪ ಬಿಸಿ ಇತ್ತಲ್ವ, ಬಾಯಿಗಿಟ್ಲು ಸುಡ್ತು ಅಂತ ಅದಕ್ಕೂ ಗಲಾಟೆ ಮಾಡ್ತಾಯಿದ್ಲು ನಮ್ಮ ಪೂರ್ವಿ. ಆಮೇಲೆ ನಿಧಾನಕ್ಕೆ ಆರಿಸ್ಕೊಂಡು ತಿನ್ನಿಸಿ ಕರ್ಕೊಂಡು ಹೋದ್ವಿ ಅವಳನ್ನ, ದಿಶಿನು ಮತ್ತು ಪೂರ್ವಿನ. ಲೈಟಾಗಿ ಮಸಾಲೆ ಪುರಿ ಎಲ್ಲ ತಿಂದ್ಕೊಂಡು ನಂಜನಗೂಡಿಗೆ ಬಸ್ ಹತ್ಕೊಂಡ್ವಿ. ನಾನ್ ಸ್ಟಾಪ್ ಗಾಡಿನೇ ಸಿಕ್ತು, ಎಲ್ಲೂ ಸ್ಟಾಪ್ ಇಲ್ಲ, ಡೈರೆಕ್ಟ್ ಇನ್ನು ನಂಜನಗೂಡಲ್ಲೇ ಸ್ಟಾಪ್ ಇರೋದು. ಸೊ ಇದು ಅರಮನೆ ಎಲ್ಲ ತೋರಿಸ್ತೀವಿ ಪೂರ್ವಿಗೆ. ನೆಕ್ಸ್ಟು ಸಮ್ಮರ್ ಹಾಲಿಡೇ ಬಂದಾಗ ಬರೋಣ ಅಂತ ಹೇಳ್ತಾಯಿದ್ದೆ. ಇದು ಬಂದು ನಂಜನಗೂಡಿಗೆ ಹೋಗೋದಕ್ಕೆ ಟೋಲು, ಸ್ಟಾರ್ಟಿಂಗ್ ಟೋಲು. ಇವಾಗ ಬ್ಯಾಂಗ್ಳೂರಲ್ಲೂ ಮಾಡಿದ್ದಾರೆ ಟೋಲು, ಬ್ಯಾಂಗ್ಳೂರು ಟು ಮೈಸೂರು, ಈ ಥರ ತುಂಬ ಕಡೆ ಹೊಸದಾಗಿ ಟೋಲ್ಗಳೆಲ್ಲ ಮಾಡಿದ್ದಾರೆ. ಬಟ್ ಇದರಿಂದ ಬೇಗ ರೀಚ್ ಆಗ್ಬೋದು ನಾವು ಆನ್ ಟೈಮ್ಗೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನಿಮಗೆ ಒಂದು ಹೊಳೆ ಕಾಣಿಸ್ತಿದೆ ನೋಡಿ, ಇದು ಬಂದು ಕಬಿನಿ ಜಲಾಶಯ. ಸೊ ಅಲ್ಲಿ ನಿಮಗೆ ಹೊಸದಾಗಿ ಮಾಡಿರುವಂಥ ಬ್ರಿಡ್ಜ್ ಕೂಡ ಕಾಣಿಸ್ತಾ ಇದೆ. ಫೈನಲಿ ನಾವು ನಂಜನಗೂಡು ರೀಚ್ ಆಗಿದ್ದೀವಿ. ನಾವು ನಂಜನಗೂಡಿಗೆ ಬಂದಿರೋ ಮೇನ್ ರೀಸನ್ ಏನಂದರೆ ಒಂದು ಆರತಿ ಶಾಸ್ತ್ರ ಆಯಿತು. ಸೊ ಅದು ಫಂಕ್ಷನ್ ಬಂದು ನಾಳೆ ಇರೋದು. ಇವತ್ತು ನಾವು ಒಂದು ದಿನ ಮುಂಚಿತವಾಗಲೇ ಬಂದಿದ್ದೀವಿ. ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಂಜನಗೂಡಲ್ಲಿ ಒಂದು ದೇವಸ್ಥಾನ ಇದೆಯಲ್ಲ, ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ನದಿ ಇದೆ, ಕಪಿಲಾ ನದಿ, ಮಗುನ ಆಟಾಡಿಸ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ. ಸೊ ನಮ್ಮ ಪೂರ್ವಿ ಈಗ ನೀರಲ್ಲಿ ಆಟಾಡಿಸು ಅಂತ ಹೇಳ್ತಿದ್ದಾಳೆ. ಆಟಾಡ್ಸೋಣ ಈಗ ಬನ್ನಿ. ಸೊ ನಿಮಗೆ ನದಿಯೆಲ್ಲ ಹೇಗಿದೆ ತೋರಿಸ್ತೀನಿ ಫ್ರೆಂಡ್ಸ್. ಇದೇ ಕಪಿಲಾ ನದಿ. ಇದು ಬಂದು ದೇವಸ್ಥಾನದ ಆಪೋಸಿಟಲ್ಲೇ ಇರೋದು.
ತುಂಬ ದೂರ ಏನಿಲ್ಲ. ದೇವಸ್ಥಾನಕ್ಕೆ ಬಂದರೆ ಆರಾಮಾಗಿ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಕೈಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು. ನಿಯರ್ ಇದೆ. ದಿಶಾ ನೋಡಿ ಫೋಟೋ ಶೂಟ್ ಮಾಡ್ಕೊತಿದ್ದಾಳೆ. ಅಲ್ಲಿ ನಿಮಗೆ ಬ್ರಿಡ್ಜ್ ಕಾಣ್ತಿದೆಯಲ್ಲ ನೋಡಿ, ಆ ಬ್ರಿಡ್ಜ್ ಹತ್ರ ಬಸ್ಸು ಲಾರಿ ವೆಹಿಕಲ್ಸ್ ಎಲ್ಲ ಓಡಾಡುತ್ತೆ. ಅಲ್ಲಿ ತುಂಬ ದೊಡ್ಡದಾಗಿತ್ತು ಹೊಳೆ, ಮತ್ತು ನೀರು ಸುಮಾರಾಗಿತ್ತು. ಬಟ್ ಮಳೆಗಾಲದಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ, ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ ಎಲ್ಲ ಕುತ್ಕೊಂಡಿದ್ದೀವಿ. ಈಗ ನೀರಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಸೊ ಪೂರ್ವಿ ನೀರಲ್ಲಿ ಬಿಡಿ ಆಟ ಆಡೋಕ್ಕೆ ನಿಂತಿದ್ದಾಳೆ. ಆದರೆ ನೀರಲ್ಲಿ ಸ್ವಲ್ಪ ಆಳ ಇದೆ, ಯಾರು ಅಷ್ಟು ನೀರಲ್ಲಿ ಆಟ ಆಡ್ತಲ್ಲ. ಹಾಗೆ ಎಲ್ಲ ನೋಡಿ. ಯಾರು ಮಾಡೋದೀಗ ಸ್ನಾನ? ಬಟ್ಟೆ ಎಲ್ಲ ಬಿಚ್ಚಿಸ್ಬಿಟ್ಟು ಒಂಚೂರು ಮೈಗೆ ಹಾಕ್ಸ್ಬಿಟ್ಟು ಕಳಿಸ್ಬಿಡ. ಅದೇ ಬಿಚ್ಚಿಸ್ಬಿಟ್ಟು ಇವಳಿಗೆ ಹೇಳ್ತೀನಿ. ಇವಾಗ ಈ ಪೂರ್ವಿ ಡ್ರೆಸ್ ಬಿಚ್ಬಿಟ್ಟು ಸ್ನಾನ ಮಾಡ್ಕೊ. ಸ್ನಾನ ಬೇಡ ಅಲ್ಲ, ಹಂಗೆ ಕಾಲಲ್ಲಿ ಆಟ ಇದು ಪ್ಯಾಂಟ್ ಬಿಚ್ಬಿಟ್ಟು ಹಂಗೆ ಕೈ ಕಾಲು ತೊಳ್ಕೊಳ್ರಿ. ನೀರಲ್ಲಿ ಇಳಿಬೇಡ್ರಿ, ಸುಳಿ ಐತೆ ನೋಡ. ಯಾರು ಆಟ ಆಡ್ತಿಲ್ಲ ನೀರಲ್ಲಿ. ಅವ್ರಿಗೆ ಬುದ್ಧಿ ಇಲ್ಲ ಅದಕ್ಕೆ. ಸರಿನಾ? ನೀನು ಕುತ್ಕೊಂಡು ಕಾಲು ಬಿಡು, ನೀರೊಳಗೆ ಕಾಲು ಬಿಟ್ಕೊಂಡು ಆಟಾಡಾಯ್ತಾ? ಎಲ್ಲ ಹೊಡಿತಾರಮ್ಮ, ಒದ್ದೆ ಆಗುತ್ತೆ ಬಟ್ಟೆ ಎಲ್ಲ, ಅದಕ್ಕೇನೆ. ದಿಶಾ ಅವ್ಳಿಗೆ ಸ್ವೆಟರ್ ಮತ್ತು ಇದು ಬಿಚ್ಬಿಟ್ಟು ಇದ್ರು ಕುತ್ಕೊಳ್ರಿ. ಅಲ್ಲಿ ರಶ್ ಇದೆಯಾ? ಇದು ನಾನು ಕರ್ಕೊಂಡು ಹೋಗ್ತೀನಿ. ಈಗ ಪೂರ್ವಿ ಸ್ವಲ್ಪ ನೀರಲ್ಲಿ ಆಟ ಆಡ್ಸೋಣ ಬನ್ನಿ. ನೋಡಿ ಇವಾಗ ನಾವು ನೀರ ಹತ್ರ ಇಳಿದಿದ್ದೀವಿ. ಅದು ತುಂಬ ಆಳ ಇದೆ. ಹಿಂಗೆ ಇಲ್ಲೇ ಸ್ವಲ್ಪ ಒಂದು ಸ್ಟೆಪ್ ಮೇಲೆ ನಿಂತ್ಕೊಂಡಿದ್ದೀವಿ. ಒಂದೇ ಸ್ಟೆಪ್ ಮೇಲೆ ನಿಂತ್ಕೊಂಡಿದ್ದೀವಿ. ಅದಕ್ಕೆ ಕೆಳಗಡೆ ಅದು ಫುಲ್ ಆಳ ಇದೆ. ಪೂರಿ ನೋಡಿ ಆಟ ಆಡ್ತಿದ್ದಾರೆ ನೀರಲ್ಲಿ. ಅಲ್ಲಿ ಒಂದು ತೆಪ್ಪ ಹೋಗ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇದೆಯೇನೋ ಗೊತ್ತಿಲ್ಲ. ತೆಪ್ಪ ಹೋಗ್ತಾ ಇದೆ ನೋಡಿ. ದಿಶಾ ಕೂಡ ಬಂದು ಪೂರ್ವಿ ನೀರಲ್ಲಿ ಸ್ನಾನ ಮಾಡಬೇಕು ಅಂತಿದ್ದೆ. ಬಟ್ ಈವ್ನಿಂಗ್ ಆಗಿರೋದ್ರಿಂದ ಚಳಿ ಜಾಸ್ತಿ ಇದೆ, ಅದಕ್ಕೇ ಬೇಡ ಅಂತ. ಯಾಕಂದರೆ ಇವತ್ತೆಲ್ಲ ವೆದರ್ ಕೂಡ ಕೂಲಾಗಿದೆ, ಮೋಡ ಮುಚ್ಕೊಂಡಿದೆ. ನಾನು ಇದೇ ಫಸ್ಟು ನಂಜನಗೂಡು ನದಿಗೆ ಬಂದು ಈ ಥರ ಬಂದಿದ್ದೀವಿ. ಬಟ್ ನೀರಲ್ಲಿ ಇದೆ, ಹೋಗ್ಬೇಡ, ನೀರಲ್ಲಿ ಆಡಿಲ್ಲ. ನಾವು ಬಂದಿರಲಿಲ್ಲ. ಪೂರಿ ಜಾಸ್ತಿ ಮುಂದೆ ಹೋಗ್ಬೇಡ, ಪಾಚಿ ಜಾರುತ್ತೆ. ಆಮೇಲೆ ನೋಡಿ ಪೂರ್ವಿಗೆ ಫುಲ್ಲು ಖುಷಿ ನೀರಲ್ಲಿ ಆಡ್ತಾ ಇರೋದಕ್ಕೆ. ದಿಶಾ ಮುಖ ತೊಳ್ಕೊತಾ ಇದ್ದಾಳೆ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಪೂರ್ವಿ ನೀನು ತೊಳ್ಕೊಳಪ್ಪ, ಕೈ ತೊಳ್ಕೊ. ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ. ಇದು ತೆಪ್ಪ ಅಂತಾರೆ, ಇದನ್ನ ಬೋಟ್ ಅನ್ನಲ್ಲ, ತೆಪ್ಪ. ಇದರಲ್ಲಿ ಹಿಂಗೆ ಕುಂಡಿಸ್ಕೊಂಡು ತಿರುಗಿಸ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ತಿರುಗಿಸ್ತಾ ಇದ್ದಾರೆ. ಈ ದಡದಿಂದ ಆ ದಡಕ್ಕೆ ಕರ್ಕೊಂಡೋಗಿ ಮುಟ್ಟಿಸಿ ರೀಚ್ ಮಾಡಿ ಮತ್ತೆ ವಾಪಸ್ ಕರ್ಕೊಂಡ್ಬರ್ತಾರೆ. ನೋಡಿ ಎಷ್ಟು ಫಾಸ್ಟಾಗಿ ತಿರುಗಿಸ್ತಾ ಇದ್ದಾರೆ. ಪೂರಿ ಅಲ್ಲಡೆ ಎಷ್ಟು ಚೆನ್ನಾಗಿ ತಿರುಗಿಸ್ತಾ ಇದ್ದಾರೆ. ಈ ತೆಪ್ಪದೊಳಗೆ ಕೂತಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತು ಇದ್ರ ಅನುಭವ ಯಾವ ರೀತಿ ಇರುತ್ತೆ ಅಂತ. ಅಷ್ಟು ಫಾಸ್ಟಾಗಿ ತಿರುಗಿಸ್ತಿರ್ತಾರೆ, ತಲೆನೇ ತಿರುಗಬೇಕು ಆ ಥರ ಆಗ್ತಾ ಇರುತ್ತೆ. ಮುಂದೆ ಹೋಗ್ಬೇಡ್ರಿ ಜಾಸ್ತಿ, ಅಷ್ಟೇ. ಈಗ ಮುಖ ಎಲ್ಲ ತೊಳ್ಕೊಂಡಾಯ್ತು, ಕೈ ಕಾಲೆಲ್ಲ ತೊಳ್ಕೊಂಡಿದ್ದೀವಿ. ಇವತ್ತು ರಥಸಪ್ತಮಿ ಅಲ್ವಾ, ದೇವಸ್ಥಾನದಲ್ಲಿ ರಶ್ ಇದೆಯೇನೋ ಗೊತ್ತಿಲ್ಲ. ದಿಶಾ ಮುಂದಕ್ಕೆ ಹೋಗ್ಬೇಡ, ದೇವಸ್ಥಾನದಲ್ಲಿ ರಶ್ ಇದೆಯೇನೋ ಗೊತ್ತಿಲ್ಲ, ಅಲ್ಲೋದ್ಮೇಲೆ ಗೊತ್ತಾಗುತ್ತೆ. ನಾನು ಲಾಸ್ಟ್ ಒಂದು ಟೈಮ್ ಬಂದಿದ್ದೀನಿ ನಂಜುಂಡೇಶ್ವರ ಟೆಂಪಲ್ಗೆ. ಭಾಳ ದಿನ ಫ್ಯಾಮಿಲಿ ಎಲ್ಲ, ನಾನು ಪಪ್ಪನ ಜೊತೆ ಬಂದಿದ್ದು ಅನಿಸುತ್ತೆ. ಒನ್ ಟೈಮ್ ಬಂದಿಲ್ಲ, ಅದೇ ಒನ್ ಟೈಮ್ ಬಂದರೆ ನದಿಗೆ ಬರಲಿಲ್ಲ ಅಷ್ಟೇ. ಇದು ಮೋಟಾರ್ ಬೋಟು, ಮೋಟ್ರ್ ಮುಖಾಂತರ ಓಡಿಸ್ತಾ ಇದ್ದಾರೆ. ಮುಂದಕ್ಕೆ ಹೋಗ್ಬೇಡಿ ನೋಡಿ, ಅಷ್ಟೇ. ಮೋಟಾರ್ ಬೋಟು ಈ ಥರನೇ ಇರೋದು. KRS ಅಲ್ಲಿ ಈ ಥರ ಬೋಟ್ಗಳೇ ಜಾಸ್ತಿ. ಪಾಚಿ ಇದೆಯಂತೆ ಆ ಕಡೆ, ಹುಷಾರು. ನಡೀರೀಗ, ಆಯಿತು ಸಾಕು, ದೇವಸ್ಥಾನಕ್ಕೆ ಹೋಗೋಣ, ಟೈಮ್ ಆಗುತ್ತೆ. ಪೂರ್ವಿ ಆಯ್ತಮ್ಮ ನಿಂದು ಆಟ ಆಡಿದ್ದು ನೀರಲ್ಲಿ? ನನ್ನ ದಿಶಾ ನೋಡಿ ಸೋಪ್ ಹಾಕಿ ಚೆನ್ನಾಗಿ ಉಜ್ಕೊಂತಿದ್ದಾಳೆ ಮುಖಾನ. ಫುಲ್ ವೈಟ್ ಆಗ್ಬಿಡ್ಬೇಕು ದಿಶಾ. ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ಇವಾಗ ಟೆಂಪಲ್ ಹೋಗೋಣ ಬನ್ನಿ, ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನೆಲ್ಲ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಟೆಂಪಲ್ ಹೋಗೋಣ. ನಡಿ ಬೋಟ್ ನಾಳೆ, ಇವಾಗ ಏನಿಲ್ಲ, ಬಾ ಟೈಮ್ ಆಯಿತು. ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ಇವಾಗ ಟೆಂಪಲ್ ಹೋಗೋಣ ಬನ್ನಿ, ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನೆಲ್ಲ.
ಬನ್ನಿ ಫ್ರೆಂಡ್ಸ್ ಎಲ್ಲರೂ ಟೆಂಪಲ್ ಹೋಗೋಣ. ನಡಿ ಬೋಟ್ ನಾಳೆ, ಇವಾಗ ಏನಿಲ್ಲ ಬಾ, ಟೈಮ್ ಆಯ್ತು. ನೋಡಿ ನಮ್ಮ ಪೂರ್ವಿ ಲಗೇಜ್ ಟ್ರಾಲಿ, ನಮ್ಮ ಪೂರ್ವಿನ ಟ್ರಾಲಿ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ ಅಂತ ಹೇಳ್ಕೊಂಡು ಹೋಗ್ತಿದ್ದಾಳೆ. ಪೂರ್ವಿ ವೆಯ್ಟ್ ಆಗ್ತಿಲ್ವಾ? ನೋಡಿ ಇದೇ ಟೆಂಪಲ್ಗೆ ಹೋಗೋ ದಾರಿ. ಟೆಂಪಲ್ ಆಪೋಸಿಟಲ್ಲೇ ಕಪಿಲ ನದಿ ಇರೋದು. ನೋಡಿ ಇಲ್ಲಿ ಎಷ್ಟೊಂದು ನವಿಲೆಲ್ಲ, ಎಷ್ಟೊಂದು ಪ್ಯಾರೆಟ್ ಎಲ್ಲ ಬಂದು ಕುತ್ಕೊಂಡಿದೆ. ಇದು ಶಿವ ಸ್ಟ್ಯಾಚು ಮಾಡಿದ್ದಾರೆ ನೋಡಿ ಒಂದು. ಇವತ್ತು ಒಳ್ಳೆ ದಿನನೇ ಬಂದಿದ್ದೀವಿ ಟೆಂಪಲ್ಗೆ ನಾವು, ರಥಸಪ್ತಮಿ ದಿನ. ನೋಡಿ ನಮ್ಮ ದಿಶಾ ಸುಮ್ಮನೆ ನಗೋದು. ಪಾಪ ಮಗು ಎಷ್ಟು ಕಷ್ಟಪಟ್ಟು ಎಳ್ಕೊಂಡು ಹೋಗ್ತದೆ ಪಾಪ. ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಇದು ರಥ ಮಾಡಿ ನಿಲ್ಲಿಸಿದ್ದಾರೆ. ಇಲ್ಲಿ 2 ರಥ ಇದೆ. ಸ್ವಲ್ಪ ದೂರ ನಡಿಬೇಕು ದೇವಸ್ಥಾನಕ್ಕೆ ಹೊಳೆಯಿಂದ. ಇಲ್ಲೊಂದು ಕಲ್ಯಾಣ ಮಂಟಪ ಇದೆ ನೋಡಿ. ಮೇ ಬಿ ಇಲ್ಲಿ ಮದುವೆಗಳೆಲ್ಲ ಮಾಡ್ಬೋದು ಅಂದ್ಕೊತೀನಿ. ಸದ್ಯಕ್ಕೆ ಇಲ್ಲಿ ಯಾವ ಫಂಕ್ಷನ್ ಇಲ್ಲ ಇವತ್ತು. ನೋಡಿ ನಮ್ಮ ಅಕ್ಕ, ನಮ್ಮಮ್ಮ, ದಿಶಾ ಎಲ್ಲ ಹೋಗ್ತಾ ಇದ್ದಾರೆ. ನಮ್ಮ ಪೂರ್ವಿ ನಾನು ಟ್ರಾಲಿ ಬಗ್ಗೆ ಹಿಡ್ಕೊಂಡು ಹೋಗ್ತಿದ್ದಾಳೆ. ನೋಡಿ ಟೆಂಪಲ್ ಎಷ್ಟು ಚೆನ್ನಾಗಿದೆ. ನಡಿಯಪ್ಪ. ನೋಡಿ ರಥ ಇದೆಲ್ಲ ಮರದಿಂದ ಮಾಡಿರೋದು. ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದೆ ನೋಡಿ. ಇದು ರಥದ ಬಂಡಿ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿ. ಸೊ ಇಲ್ಲಿ ಬಂದು ನಂಜುಂಡೇಶ್ವರ ಸ್ವಾಮಿ ನೆಲೆಸಿರೋದು. ನಿಧಾನಕ್ಕೆ ಬಾ ಪೂರ್ವಿ. ಇದು ಬಂಡಿ ಹಿಂಗೆ ಮರದ್ದು, ಇದು ಕೂಡ ಮರನೇ. ಕ್ರಾಸ್ ಮಾಡ್ಕೊಂಬ. ನಾಯಿ ಇದೆ ನೋಡಿ ಇಲ್ಲಿ. ನೋಡಿ ನಾಯಿ ಎಲ್ಲಿದೆ. ಸಡನ್ನಾಗಿ ನಾಯಿ ಅಂತ ಅನಿಸ್ತಾ ಇಲ್ಲ ಅದು. ಇದೇ ನೋಡಿ ಶ್ರೀಕಂಠೇಶ್ವರ ಟೆಂಪಲ್ಲು. ಗೋಪುರ ನೋಡಿ ತೋರಿಸ್ತಾ ಇದ್ದೀನಿ. ರಕ್ಷೆ ಬಿಡಬೇಕು ಇವಾಗ. ಇಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಬಿಡ್ತೀವಿ. ಲಗೇಜ್ ಕೌಂಟರ್ ಇಲ್ಲ ಅನ್ಸುತ್ತೆ. ಇವಾಗ ನಾವು 4 ಜನ ದರ್ಶನಕ್ಕೆ ಹೋಗ್ತೀವಿ. ಯಾರು ಒಬ್ಬರು ನಮ್ಮ ಲಗೇಜ್ ಎಲ್ಲ ನಮ್ಮ ಅಮ್ಮನ ಯಾರು ನೋಡ್ಕೊಂತಾರೆ. ಇಲ್ಲ, ನಾನು ಅಮ್ಮ ಇಲ್ಲಿರ್ತೀವಿ, ನೀವು 3 ಜನ ಹೋಗ್ತೀವಿ. ಸರಿ ಈಗ ಸ್ಲಿಪ್ಪರ್ ಈಗೇನು 2 ಜೋಡಿ ಹಾಕಿಯಮ್ಮ. ಕಾಲಿದೆ, ಕಣ್ಣಿದೆ, ಕಿವಿ ಇದೆ, ಕೈ ಇದೆ, ಶರೀರ ಇದೆ, ಎಲ್ಲ ಇದೆ. ಏನು ಬೇಕು? ಹಿಂಗಲ್ವ ಎಂಟ್ರೆನ್ಸು? ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ಈಗ ಗರ್ಭಗುಡಿಗೆ ಎಂಟ್ರಿ ಆಗ್ತಾ ಇದೀವಿ, ಹೋಗ್ತಾ ಇದ್ದೀವಿ. ಎಷ್ಟು ವಿಡಿಯೋ ಮಾಡಿ ತೋರ್ಸೋಕ್ಕಾಗುತ್ತೆ ಟೆಂಪಲ್ನ ಅಷ್ಟು ನಾನು ನಿಮಗೆ ತೋರಿಸ್ತೀನಿ. ಯಾಕಂದರೆ ಕೆಲವು ದೇವಸ್ಥಾನಗಳಲ್ಲಿ ವಿಡಿಯೋ ಮಾಡೋ ಹಾಗಿರೋದಿಲ್ಲಲ್ಲ, ಅದಕ್ಕೋಸ್ಕರ. ನೋಡಿ ಇವಾಗ ಹೋಗ್ತಾ ಇದ್ದೀವಿ. ಇನ್ನೂ ಒಂದು ಗೋಪುರ ಕಾಣಿಸ್ತಿದೆಯಲ್ಲ, ಅಲ್ಲಿ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಇರೋದು. ಸೊ ನಾವು ಹೇಗೆ ಹೋಗೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಯಾಕಂದರೆ ಆ ಕಡೆನೂ ಜನ ನಿಂತಿರ್ತಾರೆ, ಈ ಕಡೆನೂ ಜನ ನಿಂತಿರ್ತಾರೆ. ಸರಿ ಅಂದ್ಬಿಟ್ಟು ಹಾಗೆ ಕೇಳ್ಕೊಂಡು ಹೋದ್ವಿ ಒಳಗಡೆ. ಇವತ್ತು ರಥಸಪ್ತಮಿ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಕೂಡ ಇತ್ತು. ಅಕ್ಕದು ಸ್ವಲ್ಪ ಏನೋ ಹರಕೆ ಇತ್ತು. ಸೊ ಕಾಣಿಕೆ ಉಂಡಿ ಹುಡುಕ್ತಾ ಇಲ್ಲ, ಅವ್ರೇನೋ ಕಾಣಿಕೆ ಹಾಕಬೇಕು ಅಂತ. ಮುಂದೆ ಇದೆ ನಡಿ, ಅಲ್ಲಿ ಆ ಕಡೆ ಅಲ್ಲಿ ಹಾಕೋಣ ಅಂತ ನಾನು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೆ. ನಮ್ಮ ಪೂರ್ವಿ ಮತ್ತು ದಿಶಾ ಅಂತೂ ಫುಲ್ ಹ್ಯಾಪಿ. ಯಾಕಂದರೆ ಈ ಥರ ದೇವಸ್ಥಾನಗಳೆಲ್ಲ ಬೆಂಗಳೂರಲ್ಲಿ ಕಡಿಮೆ ಅಲ್ವಾ. ಸೊ ತುಂಬ ಖುಷಿ ಆಯಿತು. ನಮ್ಮ ಪೂರ್ವಿ ಅಂತೂ ನದಿ ಬಿಟ್ಟು ಬರೋಕ್ಕೆ ರೆಡಿ ಇರಲಿಲ್ಲ. ಸ್ನಾನ ಮಾಡ್ತೀನಿ, ಬೋಟಿಂಗಲ್ಲಿ ಹೋಗ್ತೀನಿ ಅಂತ ತಲೆ ತಿಂತಿದ್ಲು. ಏನೇನೋ ರೀಸನ್ ಹೇಳಿ ಅವಳಿಗೆ ನೈಸ್ ಮಾಡಿ ಆ ದೇವಸ್ಥಾನಕ್ಕೆ ಕರ್ಕೊಂಡು ಬಂದ್ವಿ. ನೆಕ್ಸ್ಟ್ ಟೈಮ್ ಹೋಗೋಣ ಹಂಗೆ ಹಿಂಗೆ ಅಂತ. ನೋಡಿ ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ ದೇವ್ರು ನೋಡೋದಕ್ಕೆ. ದೊಡ್ಡದೊಂದು ಫ್ಯಾನ್ ಇಟ್ಟಿದ್ರು, ತುಂಬ ಚೆನ್ನಾಗಿ ಗಾಳಿ ಬರ್ತಾಯಿತ್ತು. ಇದೇ ನೋಡಿ ಒಳಗಡೆ ಹೋಗಿದ್ರೆ ದೇವ್ರದ್ದು ಕಾಣಿಸುತ್ತೆ. ಇಲ್ಲಿವರೆಗೂ ವಿಡಿಯೋ ಮಾಡ್ತಿದ್ದೀನಿ, ನಾನು ಮುಂದಕ್ಕೆ ಮಾಡೋಕ್ಕಾಗಲ್ಲ ಯಾಕಂದರೆ ಒಳಗಡೆ ಫೋನ್ ಅಲೋ ಇಲ್ಲ. ಎಲ್ರದ್ದು ದರ್ಶನ ಆಯಿತು, ಹೊರಗಡೆ ಬಂದ್ವಿ. ಅಕ್ಕ ಎಲ್ಲ ಆ ಕಡೆ ಎಲ್ಲ ಹೋಗಿದ್ದಾಳೆ ದೇವ್ರು ನೋಡೋದಕ್ಕೆ. ನಾನು ದಿಶಾ ಎಲ್ಲ ಒಂದೇ ಕಡೆ ಇದ್ವಿ. ಪೂರ್ವಿ ನಾನು ವಿಡಿಯೋ ಮಾಡ್ತೀನಿ ಕೊಡಿ ಅಂತ ಇದ್ಲು. ಬೇಡ ತುಂಬ ಜನ ಇದ್ದಾರೆ, ಫೋನ್ ಬಿದ್ದರೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾನೇ ಹಿಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ಈಗ ಅಮ್ಮನ್ನ ನಾವು ದರ್ಶನ ಮಾಡ್ಕೊಂಡ್ಬಂದ್ವಿ. ಈಗ ನಮ್ಮಮ್ಮ ಮತ್ತು ದಿಶಾ ಹೋಗಿದ್ದಾರೆ, ಯಾಕಂದರೆ ಲಗೇಜ್ ಎಲ್ಲ ಇದೆಯಲ್ಲ. ಸೊ ಎಲ್ಲರೂ ಹೋಗ್ಬಿಟ್ರೆ ಲಗೇಜ್ ನೋಡ್ಕೊಳಕ್ಕೆ ಹೋಗ್ಬಿಡ್ಬೇಕು ಅಂತ ಅಮ್ಮನ ಬಿಟ್ಟು ಹೋಗಿದ್ವಿ. ಈಗ ಅವ್ರು ದರ್ಶನ ಮಾಡ್ಕೊಂಬರೋವರೆಗೂ ನಾವು ಇಲ್ಲಿ ಹೊರಗಡೆ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಇವತ್ತಿನ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.